ಹಾಲೆಲೂಯ್ಯ, ಹಾಲೆಲೂಯ್ಯ, ಪ್ರೈಸ್ ಗಾಡ್, ಹಾಲೆಲೂಯ್ಯ. ಈ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲ ಬಂದಿರುವಂಥ ಹಿರಿಯರಿಗೋಸ್ಕರ ನಾನು ಕರ್ತನ ನಾಮದಲ್ಲಿ ವಂದನೆ ಸಲ್ಲಿಸ್ತೇನೆ. ಈ ಒಂದು ಸುಂದರವಾದಂಥ ಸಾಯಂಕಾಲ ಸಮಯಕ್ಕಾಗಿ ನಾನು ದೇವರಿಗೆ ವಂದನೆಯನ್ನು ಸಲ್ಲಿಸ್ತೇನೆ. ನಾವೀಗ ಈ ಪ್ರೋಗ್ರಾಮನ್ನು ಕರ್ತನ ಕರೆದಲ್ಲಿ ಒಪ್ಪಿಸ್ಕೊಡೋಣ. ನಿಮ್ಮೆಲ್ಲರಲ್ಲ ಒಂದೇ ಒಂದು ವಿನಂತಿ ಏನಂದರೆ, ಮೊಬೈಲನ್ನು ಸಾಧ್ಯವಾದರೆ ಆಫ್ ಮಾಡಿ, ಇದಾದರೆ ದಯವಿಟ್ಟು ಸೈಲೆಂಟ್ ಮಾಡಲಿ ಇಟ್ಬಿಡಿ. ಹಲ್ಲೆಲೂಯ್ಯ. ಈಗ ಮೊಟ್ಟ ಮೊದಲನಾಗಿ ನಾವು ಒಂದು ಆರಂಭ ಕೊಯರ್ ಸಾಂಗನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಕೊಯರ್ ಸಾಂಗ್ ಬಂದು ಬೆತ್ಲೆಹೇಮ್ ಗೋದಲಿಲು ಎಂಬ ಹಾಡನ್ನು ಹಾಡಿ ಕರ್ತನ ನಾಮನ ಮಹಿಮೆ ಪಡಿಸೋಣ. ಹಲ್ಲೆಲೂಯ್ಯ.
ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮತ್ತೊಂದು ಈಗ ನಾವೊಂದು ಸಾಂಗನ್ನು ನಾವು ಕೇಳಕ್ಕೆ ಹೋಗ್ತಾ ಇದ್ದೀವಿ. ನಮ್ಮಲ್ಲಿರುವಂಥ ಪ್ರೀತಿಯ ಸಹೋದರ ಅಭಿಷೇಕ್ ಮತ್ತು ಸಹೋದರಿ ಲಿಡಿಯಾ ಅವರು ಬಂದು ಒಂದು ಕ್ರಿಸ್ಮಸ್ ಸಾಂಗನ್ನು ಹಾಡ್ತಾರೆ ಕನ್ನಡ ಮತ್ತು ಹಿಂದಿಯಲ್ಲಿ. ಕೈಗಳನ್ನು ತಟ್ಟಿ ಯೇಸುವನ್ನು ಮತ್ತೊಂದು ಹೊತ್ತು ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೂತರು ಜಗಕ್ಕೆಲ್ಲ ಸಾರಿದರು ಯೇಸುವಿನ ಜನನ ವಾರ್ತೆಯ ಆ ಒಂದು ದಿನದಲ್ಲಿ
ज़मीन और आसमान को बनाया, जिसने ज़मीन और आसमान को बनाया, वो तेरे पाँव को फिसलने नहीं देगा, वो तेरे पाँव को फिसलने नहीं देगा। खुदावंद है तेरा जागा हुआ, तुझे तन्हा न छोड़ेगा। खुदावंद है तेरा जागा हुआ, तुझे तन्हा न छोड़ेगा। मेरा निगहबान खुदा है, मेरा निगहबान खुदा है, जिसने ज़मीन और आसमान को बनाया, जिसने ज़मीन और आसमान को बनाया, जिसने ज़मीन और आसमान को बनाया। ಕ್ರಿಸ್ಮಸ್ ಹಬ್ಬ ಅನ್ನುವಂಥದ್ದು ಸಂತೋಷದ ಉತ್ಸವವಾಗಿರುವಂಥದ್ದು. ನಮಗೋಸ್ಕರ ದೇವಕುಮಾರನಾದ ಯೇಸು ಸ್ವಾಮಿಯು ಈ ಭೂಲೋಕಕ್ಕೆ ಮನುಷ್ಯನ ರೂಪವನ್ನು ತಾಳಿ ಬಂದಂಥ ಒಂದು ಸಮಯವನ್ನು ನಾವು ಆಚರಿಸುವಂಥ ಒಂದು ಸಂಗತಿ. ಅವರು ಮಾಡಿರುವಂಥ ಕೃತ್ಯಗಳನ್ನು ನಾವು ಆಚರಿಸುತ್ತಾ ಅವರಿಗೆ ನಾವು ಜೈ ಜೈಕಾರವನ್ನು ಹಾಕುತ್ತಾ ಆತನಿಗೆ ನಾವು ಮಹಿಮೆಯನ್ನು ಸಲ್ಲಿಸುವಂಥದ್ದು. ಜೈ ಜೈಕಾರ ಜೈ जयकार, तूने मेरे लिए क्या कुछ न किया। जय जयकार जय जयकार, तूने मेरे लिए सब कुछ न किया। मेरी सूरत बिगड़ी थी, मेरा दिल भी था काली, तूने सींचा लहू से ताकि आए हरियाली। मेरी सूरत बिगड़ी थी, मेरा दिल भी था काली, तूने सींचा लहू से ताकि आए हरियाली। क्यों ना बोलूं फिर मैं तेरी जय जयकार, क्यों ना बोलूं फिर मैं तेरी जय जयकार। ಎಲ್ಲ ಕೈಗಳನ್ನು ಮೇಲೆ ಎತ್ತು, ಜೈ जयकार जय जयकार, तूने मेरे लिए क्या कुछ न किया। जय जयकार जय जयकार, तूने मेरे लिए क्या कुछ न किया। जय जयकार जय जयकार, तूने मेरे लिए सब कुछ न किया। तूने मेरे लिए सब कुछ न किया। हैप्पी क्रिसमस। ಹಲ್ಲೆಲೂಯ. ಒಳ್ಳೆಯ ಸುಮಧುರವಾದಂಥ ಹಾಡುಗಳನ್ನು ನಾವು ಈಗ ಕೇಳಿದ್ದೀವಿ. ಮತ್ತೊಂದು ಇವಾಗ ಮತ್ತೆ ನಮ್ಮ ಸಣ್ಣ ಮಕ್ಕಳಿಂದ ಒಂದು ಕೊಯರ್ ಇದೆ, ಅವ್ರನ್ನು ಕೂಡ ನಾವು ವೇದಿಕೆ ಮೇಲೆ ಬರಮಾಡೋಣ. ಹಲ್ಲೆಲೂಯ. ಕೈಗಳನ್ನು ತಟ್ಟಿ ಅವ್ರನ್ನ ಪ್ರೋತ್ಸಾಹ ಮಾಡೋಣ. ಸಣ್ಣ ಮಕ್ಕಳಿಂದ ಒಂದು ಕೊಯರ್ ಸಾಂಗ್. ಹಲ್ಲೆಲೂಯ.
Happy Christmas. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದೆ. ಹಲ್ಲೆಲೂಯ. ಮತ್ತೊಂದು ಆವರ್ತಿ ಇವಾಗ ನಾವು ಒಂದು ಸಣ್ಣ ಮಕ್ಕಳ ಒಂದು ನೃತ್ಯವನ್ನು ನೋಡೋಕೆ ಹೋಗ್ತೀವಿ, ಡ್ಯಾನ್ಸ್ ನೋಡೋಕೆ ಹೋಗ್ತೀವಿ. ಮತ್ತೊಂದು ಆವರ್ತಿ ಎಲ್ಲರ ಕೈಗಳನ್ನು ತಟ್ಟಿ ಆ ಮಕ್ಕಳನ್ನು ನಾವು ಪ್ರೋತ್ಸಾಹಪಡಿಸೋಣ. ಹಲ್ಲೆಲೂಯ. jingle bell rock, a jingle bell swing and jingle bells ring, snowing and blowing up bushels of fun. Now the jingle hop has begun. Jingle bell, jingle bell, jingle bell rock, jingle bells chiming, jingle bell time, dancing and prancing in Jingle Bell Square in the frosty air. What a bright time! It's the right time to rock the night away. Jingle bell time is a swell time to go gliding in a one-horse sleigh. Giddy up, jingle horse, pick up your feet, jingle around the clock. A mixing and mingling, a jingling beat. That's the jingle bell, that's the jingle bell, that's the jingle bell rock. Jingle bell, jingle bell, jingle bell rock. Jingle bell, jingle bell, jingle bell rock. Woo! Happiest Christmas tree, ho ho ho, hee hee hee. Someone came and they found me and they took me home again. Oh, I'm the happiest Christmas tree, ho ho ho, hee hee hee. Look how pretty they dress me, oh lucky, lucky me. I got shiny bells that jingle and tiny lights that jingle. Whenever anyone passes by, I blink my lights and I wink my eye. I
no happiest Christmas tree. A Christmas Day, wait and see. I'll be laughing happily with a ho 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 hee hee. ಮತ್ತೊಂದು ಆವರ್ತಿ ಕಾರ್ಯಗಳನ್ನು ತಟ್ಟಿ ಅವ್ರು ನಮ್ಮ ಇದು ಮಾಡೋಣ. ಅವ್ರು ತಪ್ಪಾಗಿ ಮಾಡಿದ್ರು ಕೂಡ ಅದು ಮುದ್ದಾಗಿರುತ್ತೆ, ಅದಕ್ಕೋಸ್ಕರನೇ. ಹಲ್ಲೆಲೂಯಾ. ಈಗ ಮತ್ತೊಂದು ನಾವು ಕೊಯರ್ ಸಾಂಗನ್ನು ನಾವು ಇದು ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದ್ಭುತ ತಾರೆಯೊಂದು ಎನ್ನುವಂಥ ಹಾಡನ್ನು ಹಾಡಿ ನಾವು ದೇವರ ನಾಮನ ಮಹಿಮೆ ಪಡಿಸಕ್ಕೆ ಹೋಗ್ತಾ ಇದ್ದೀವಿ. ಬೇಗ ಬರಬೇಕು. ಕೈಗಳನ್ನು ತಟ್ಟಿ ಕರ್ತನ ನಾಮನ ಮಹಿಮೆಪಡಿಸೋಣ. ಹಲ್ಲೆಲೂಯಾ.
ಹಲ್ಲೆಲೂಯ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯ. ಈಗ ಮತ್ತೊಂದು ಸ್ಕಿಟ್ಟನ್ನು ನಾವು ನೋಡಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮಧ್ಯದಲ್ಲಿರುವಂಥ ಯೌವನಸ್ಥರು ಬಂದು ಆ ಸ್ಕಿಟ್ಟನ್ನು ನಡೆಸ್ಕೊಡ್ತಾರೆ. ಕಿರು ನಾಟಕ. ಕೈಗಳನ್ನು ತಟ್ಟಿ ನಾವು ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ. ಹಲ್ಲೆಲೂಯ. ಅವನು ಬಂದ ಬೇಜಾರು ಆಟಗಳನ್ನ ಆಡಿದ್ದಾನೆ. ಮಾಡೋರು ಅವನಿಗೆ ಸರಿಯಾಗಿ ಹಾಕೊಂಡು ಹೊಡಿಯೋಣ. ಯಾರಾದರೂ ಸಹಾಯ ಮಾಡಿ. ಅಯ್ಯೋ, ಹೊಡೆದ್ಬಿಟ್ರು. ಸಹಾಯ ಮಾಡಿ, ಯಾರಾದರೂ ಸಹಾಯ ಮಾಡಿ. ಯಾರಾದರೂ ಸಹಾಯ ಮಾಡಿ. ಅಯ್ಯೋ ಒಬ್ಬ ಆಗ್ತಿಲ್ಲ. ಯಾರಾದರೂ ಸಹಾಯ ಮಾಡಿ, ಯಾರಾದರೂ ಸಹಾಯ ಮಾಡಿ. ಅಯ್ಯೋ, ನಾನು ಒಬ್ಬ ಸಮಾಜ ಸೇವಕಿ. ಈಗ ನಾನು ಮಾಡೋ ಒಳ್ಳೆ ಕೆಲಸನ ನೋಡಿ ಫೋಟೋ ತೆಗೆದು ಇನ್ಸ್ಟಾಗ್ರಾಮಲ್ಲಿ ಹಾಕೋರು ಯಾರೂ ಇಲ್ಲ. ನಾನು ಸಹಾಯ ಎಲ್ಲ ಮಾಡೋಕ್ಕಾಗಲ್ಲ. ಸಹಾಯ ಮಾಡಿ. ಅಯ್ಯೋ ಒಬ್ಬ ಆಗ್ತಿಲ್ಲ. ಯಾರಾದರೂ ಸಹಾಯ ಮಾಡಿ, ಯಾರಾದರೂ ಸಹಾಯ ಮಾಡಿ. ಅಯ್ಯೋ ಹೊಡೆದ್ಬಿಟ್ರು. ಇಂಥವ್ರಿಗೆಲ್ಲ ನಾನು ಸಹಾಯ ಮಾಡಲ್ಲ. ನಾನು ಒಳ್ಳೆಯವ್ರಿಗೆ ಮಾತ್ರ ಸಹಾಯ ಮಾಡೋದು. ನಾನು ಹೋಗ್ತಿರ್ತೀನಿ. ಯಾರಾದರೂ ಸಹಾಯ ಮಾಡಿ. ಅಯ್ಯೋ ಒಬ್ಬ ಆಗ್ತಿಲ್ಲ. ಯಾರಾದರೂ ಸಹಾಯ ಮಾಡಿ, ಯಾರಾದರೂ ಸಹಾಯ ಮಾಡಿ. ಅಯ್ಯೋ ಹೊಡೆದ್ಬಿಟ್ರು. ಸಹಾಯ ಮಾಡಿ, ಯಾರಾದರೂ ಸಹಾಯ ಮಾಡಿ. ಆತನನ್ನು ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು. ಅವನ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಕಷ್ಟದಲ್ಲಿದ್ದ ಈ ಮನುಷ್ಯನು ಮೊರೆಯಿಡಲು ಯೆಹೋವನು ಕೇಳಿ ಎಲ್ಲ ಬಾಧೆಗಳಿಂದ ಬಿಡಿಸಿದನು. ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ. ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು. ಯೆಹೋವನ ಜನರೇ, ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರಿ. ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು. ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನಪಡು. ಯೆಹೋವನು
ನೀತಿವಂತರನ್ನು ಕಟಾಕ್ಷಿಸುತ್ತಾನೆ. ಅವರು ಮೊರೆಯಿಡುವಾಗ ಕಿವಿಗೊಡುತ್ತಾನೆ. ಕೆಡುಕರಿಗೋ ಯೆಹೋವನು ಕೋಪದ ಮುಖವುಳ್ಳವನಾಗಿರುವನು. ಲೋಕದಲ್ಲಿ ಅವರ ನೆನಪೇ ಉಳಿಯದಂತೆ ತೆಗೆದುಹಾಕುವನು. ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲ ಕಷ್ಟಗಳಿಂದ ಅವನನ್ನು ಬಿಡಿಸುತ್ತಾನೆ. ಯಾರು ನೀವು? ಯಾಕೆ ನನಗೆ ಸಹಾಯ ಮಾಡ್ತಾ ಇದ್ದೀರಾ? ನಾನೇ ಯೇಸು ಕ್ರಿಸ್ತನು, ನಿನ್ನನ್ನು ರಕ್ಷಿಸುವುದಕ್ಕೆ ಬಂದಿರುವಂಥವನು. ನನ್ನನ್ನು ನೀನು ನಂಬಿದರೆ ನಿನ್ನನ್ನು ರಕ್ಷಿಸುವೆ, ನಿನ್ನ ಮನೆಯವರನ್ನು ರಕ್ಷಿಸುವೆ, ಈ ಲೋಕವನ್ನೇ ರಕ್ಷಿಸುವೆ. ನಾನೇ ಒಳ್ಳೆಯ ಕುರುಬನು. ಧನ್ಯವಾದಗಳು ಯೇಸುವೆ. ನನ್ನನ್ನು ರಕ್ಷಿಸಿದಕ್ಕೋಸ್ಕರ ನಾನು ನಿಮಗೆ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಧನ್ಯವಾದಗಳು. ಸತ್ಯ ವೇದ ವಚನ. ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಆಮೇನ್. क्योंकि परमेश्वर ने जगत से ऐसा प्रेम रखा कि उसने अपना इकलौता पुत्र दे दिया, ताकि जो कोई उस पर विश्वास करे वह नाश न हो परंतु अनंत जीवन पाए. ನೋಡಿದ್ರಲ್ಲ ಸ್ಕಿಟ್. ಇದರ ಅರ್ಥ ಏನಂದರೆ, ಲೋಕದಲ್ಲಿ, ಈ ಮಾಯೆ ತುಂಬಿದಂಥ ಲೋಕದಲ್ಲಿ ಹಲವಾರು ಪ್ರೀತಿಗಳುಂಟು. ಆದರೆ ಕೊನೆಯದಾಗಿ ನಮ್ಮನ್ನು ತಟ್ಟಿ ಎಬ್ಬಿಸುವಂಥದ್ದು ದೇವರ ಪ್ರೀತಿ ಮಾತ್ರನೇ. ಆತನಲ್ಲಿ ನಾವು ನಂಬಿಕೆ ಇಡೋಣ, ಆತನಲ್ಲಿ ನಾವು ವಿಶ್ವಾಸವಿಡೋಣ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಅದು ಮಕ್ಕಳನ್ನು ಕೈ ತಟ್ಟಿ ನಾವು ಎಂಕರೇಜ್ ಮಾಡೋಣ. ಹಲ್ಲೆಲೂಯಾ. ಈಗ ಮುಖ್ಯವಾದ ಒಂದು ಘಟ್ಟಕ್ಕೆ ನಾವು ಬಂದಿದ್ದೀವಿ, ಅಂದರೆ ಸಂದರ್ಭಕ್ಕೆ ನಾವು ಬಂದಿದ್ದೇವೆ. ಇಷ್ಟೊತ್ತರೆಗೂ ನಾವು ಆರಾಧನೆ ಮಾಡಿದ್ವಿ, ಹಾಡುಗಳನ್ನು ಆಡಿದ್ದೀವಿ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ನೋಡಿದ್ದೇವೆ. ಈಗ ನಾವು ನಮ್ಮೊಟ್ಟಿಗೆ ದೇವರು ಮಾತನಾಡುವಂಥ ಒಂದು ಸಂದರ್ಭಕ್ಕೆ ನಾವು ಬಂದಿದ್ದೇವೆ. ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ಈ ವಾಕ್ಯಕ್ಕಾಗಿ ನಾವು ನಮ್ಮ ಹೃದಯಗಳನ್ನು ತೆರೆದುಕೊಡೋಣ. ನಮ್ಮೊಟ್ಟಿಗೆ ದೇವರು ಮಾತನಾಡಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಮಧ್ಯಲ್ಲಿರುವಂಥ ಸಹೋದರಿ ವೈಲೆಟ್ ಅವ್ರು ಬಂದು ಪ್ರಾರ್ಥನೆ ಮಾಡಿ. ಸ್ತುತಿಗೂ ಮಹಿಮೆಗೂ ಪಾತ್ರನ ದೇವರೇ, ಈ ಸಂಜೆ ವೇಳೆಗಾಗಿ ನಿಮಗೆ ಮಹಿಮೆ ಉಂಟಾಗಲಿ ಅಪ್ಪ. ಎಲ್ಲ ಕಾರ್ಯಕ್ರಮದಲ್ಲೂ ಕರ್ತನೆ ನಮ್ಮ ಜೊತೆಲಿದ್ದು ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಜೀವವುಳ್ಳ ವಾಕ್ಯವನ್ನು ಕೇಳುವಂಥ ಸಮಯ ಬಂದಿದ್ದೇವೆ ಸ್ವಾಮಿ. ಮನುಷ್ಯನ ರೊಟ್ಟಿಯಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಬಂದಂಥ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾನೆ ಅಂತ ನಿನ್ನ ವಾಕ್ಯ ಹೇಳಿದ ಪ್ರಕಾರವಾಗಿ ಯೇಸುವೆ, ಇಲ್ಲಿಗೆ ಇರುವಂಥ ಎಲ್ಲರ ಹೃದಯದಲ್ಲೂ ಕರ್ತನೆ ನೀನು ಮಾತನಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ ರಾಜ. ನಿನ್ನ ಪ್ರಸನ್ನತೆ ಎಲ್ಲರ ಮೇಲೆ ಆಳ್ವಿಕೆ ಮಾಡಲಿ ಅಂತ ನಾವು ಕೇಳ್ಕೊತೀವಿ ರಾಜ. ಅಪ್ಪ, ಜೀವವುಳ್ಳ ವಾಕ್ಯವನ್ನು ಎಲ್ಲರೂ ಒತ್ತುಕೊಂಡು ಹೋಗಲಿ ಅಂತ ನಾವು ಕೇಳ್ಕೊತೀವಿ ಸ್ವಾಮಿ. ನೀನು ಬಂದಿಲ್ಲ, ಎಲ್ಲರನ್ನೂ ಆಶೀರ್ವಾದ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ ರಾಜ. ನಿಮ್ಮ ನಾಮ ಮಾತ್ರ ಮಹಿಮೆ ಪಡಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ತಾ ನಮ್ಮ ಜೀವಳ ತಂದೆಯೇ, ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಈ ಸಮಯದಲ್ಲಿ ನಾವು ನಮ್ಮ ಮೊದಲಿರುವಂಥ ಪ್ರೀತಿಯ ಸಹೋದರ ಅಭಿಷೇಕ್ ಅವರು ಬಂದು ದೇವರ ವಾಕ್ಯವನ್ನು ಹಂಚಿಕೊಳ್ತಾರೆ. ನಾವು ಕರಗಳನ್ನು ತಟ್ಟಿ ಪರಿಶುದ್ಧಾತ್ಮನ ವೆಲ್ಕಮ್ ಮಾಡೋಣ. ಹಲ್ಲೆಲೂಯ. ಆಮೇನ್. ಎಲ್ಲ ಸಂತೋಷವಾಗಿದ್ದೀರಾ? ಓಕೆ, ಇಲ್ಲಿದ್ದಂಥ ನಾಟಕ ಇವಾಗ ಎಷ್ಟು ಜನ ನೋಡಿದ್ರಿ?
ಇದರ ಅರ್ಥ ಯಾರಿಗೆ ಅರ್ಥ ಆಯಿತು? ಈ ನಾಟಕ ಏನು, ಯಾಕೆ ಅಂತ ಯಾರಾದರೂ ಹೇಳೋದಕ್ಕೆ ಸಾಧ್ಯನಾ? ಈ ನಾಟಕದ ಅರ್ಥ ಏನು ಅಂತ ಯಾರಿಗಾದ್ರು ಗೊತ್ತಿದೆಯಾ? ಒಳ್ಳೆಯ ಸಮಾರಿಯನು. ಆಮೇನ್. ನೋಡಿ, ನಾವಿರುವಂಥ ಲೋಕ ಇದೆ ಪ್ರಿಯರೇ. ಇಲ್ಲಿ ಸೇರಿರುವಂಥ ನಿಮ್ಮೆಲ್ಲರಿಗೂ ನಾನು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಮೊದಲನೆಯದಾಗಿ ನಾನು ನಿಮಗೆ ಅರ್ಥ ಮಾಡಿಸಬೇಕಾಗಿರುವಂಥದ್ದು, ನಾವಿರುವಂಥ ಲೋಕ ಇದೆ. ಆಮೇನ್. ಯಾಕೆ ನಾವಿರುವಂಥ ಲೋಕ ಈ ರೀತಿಯ ಲೋಕ? ಯಾವ ಲೋಕ ಅಂತೆ? ನಾವು ತಪ್ಪು ಮಾಡಿದರೆ ನಮ್ಮನ್ನು ಹಾಕ್ಕೊಂಡು ಒಡೆಯುವಂಥದ್ದು, ತುಳಿಯುವಂಥ ಒಂದು ಲೋಕ ಅಲ್ವಾ? ಕೆಲವೊಮ್ಮೆ ನಾವು ತಪ್ಪು ಮಾಡಿದಾಗ ನಮ್ಮನ್ನು ಒಡೆಯುವಂಥ ಒಂದು ಲೋಕ, ಕೆಲವೊಮ್ಮೆ ನಾವು ತಪ್ಪು ಮಾಡಿದ್ದೀವಿ ಅಂತ ಅಂದ್ಕೊಂಡು ನಮ್ಮನ್ನು ಒಡೆಯುವಂಥ ಒಂದು ಲೋಕದಲ್ಲಿ ನಾವು ಬದುಕ್ತಾ ಇದ್ದೀವಿ. ಸ್ಟಾರ್ಟಿಂಗಲ್ಲಿ ಈ ಒಂದು ನಾಟಕ ಸ್ಟಾರ್ಟ್ ಆಗಬೇಕಾದ್ರೆ ಫಸ್ಟ್ ಡೈಲಾಗ್ ಯಾರಿಗೆ ನೆನಪಿದೆ? ಇವನು ತುಂಬ ಕೆಲಸಗಳನ್ನ ಮಾಡಿದ್ದಾನೆ, ಇವನಿಗೆ ನಾವು ಸರಿಯಾಗಿ ಮಾಡಬೇಕು, ಸರಿಯಾಗಿ ಹೊಡಿಬೇಕು ಅಂತ ಹೇಳಿದರು. ಕರೆಕ್ಟಾ? ಏನು ಮಾಡಿದಾನೆ ತುಂಬ ಹಂಗಂದ್ರೆ? ಅವನು ಒಳ್ಳೆ ಕೆಲಸನ ಕೆಟ್ಟ ಕೆಲಸನ? ಕೆಟ್ಟ ಕೆಲಸ. ತಪ್ಪು ಮಾಡಿದಾನ, ಸರಿ ಮಾಡಿದಾನ? ಇಲ್ಲಿ ಸರಿ ಮಾಡಿರೋರು ಯಾರಿದ್ದಾರೆ? ಇಲ್ಲಿ ನಮ್ಮಲ್ಲಿ ಕೂತಿರೋರು ಯಾರಾದರೂ ನಾನೇನು ತಪ್ಪೇ ಮಾಡಿಲ್ಲ ಅಂತ ಹೇಳೋರು ಯಾರಾದರೂ ಇದ್ದಾರಾ? ಇಲ್ಲ. ಕರೆಕ್ಟಾ? ನಾವೆಲ್ಲರೂ ತಪ್ಪು ಮಾಡಿದ್ದೀವಿ. ಇಲ್ಲೀಗ ಬಂದು ಹೊಡೆದ್ರಲ್ಲ, ಈ ವ್ಯಕ್ತಿಯನ್ನು ಆ ಸ್ಥಾನದಲ್ಲಿ ಇವತ್ತು ನಮ್ಮನ್ನು ನಾವು ಇಟ್ಕೊಳ್ಬೇಕು. ಈ ವ್ಯಕ್ತಿಯನ್ನು ಹೊಡೆದ್ರಲ್ಲ, ಆ ಸ್ಥಾನದಲ್ಲಿ ಇವತ್ತು ನಮ್ಮನ್ನು ನಾವು ಇಟ್ಕೊಳ್ಬೇಕು. ಜನ, ಈ ಲೋಕ, ಸ್ನೇಹಿತರು, ಕುಟುಂಬದವರು, ಜೊತೆಗಾರರು ಅಂತ ನಾವು ಯಾರನ್ನು ಅಂದ್ಕೊಂಡಿರ್ತೀವಿ, ಅವರವರ ಸ್ವಾರ್ಥಕ್ಕೆ, ಅವರವರ ದ್ವೇಷಕ್ಕೆ, ಅವರವರ ಕೋಪಕ್ಕೆ ಏನು ಮಾಡ್ತಾರಂತೆ? ನಮ್ಮನ್ನು ತುಳಿತಾರೆ. ಬರೀ ತುಳಿತಾರ? ಅಷ್ಟು ಮಾತ್ರ ಮಾಡಲ್ಲ, ಹಿಂದೆ ಕೂಡ ಮಾತಾಡ್ಕೊಳ್ತಾರೆ. ಕರೆಕ್ಟ್ ಅಲ್ವಾ? ನಮ್ಮ ಬಗ್ಗೆ ಹಿಂದೆ ಏನು ಮಾಡ್ತಾರಂತೆ? ಕೆಟ್ಟದಾಗ ಮಾತಾಡ್ಕೊಳ್ತಾರೆ. ಆದರೆ ಮುಂದೆ ಬಂದರೆ ಚೆನ್ನಾಗಿದ್ದೀರಾ ಅಂತ ಹೇಳ್ತಾರೆ. ಕರೆಕ್ಟಾ? ಹಿಂದೆ ಮಾತಾಡ್ಕೊಳ್ತಾರೆ, ಮುಂದೆ ಬಂದು ಏನು ಹೇಳ್ತಾರೆ? ಚೆನ್ನಾಗಿದ್ದೀರಾ? ಅಥವಾ ವಿಶ್ವಾಸಿಗಳ ಆದರೆ ಏನು ಹೇಳ್ತಾರೆ? ಪ್ರೈಸ್ ಲಾರ್ಡ್ ಅಂತಾರೆ. ಆದರೆ ಮನಸ್ಸಲ್ಲಿ ಬೈಕೊಂಡಿರುವಂಥದ್ದು. ಈ ಥರ ಒಂದು ಲೋಕದಲ್ಲಿ ನಾವಿದ್ದೇವೆ. ಕ್ರಿಸ್ಮಸ್ ಅಂದರೆ ಒಂದು ಆಚರಣೆ ಅಲ್ಲ. ಕ್ರಿಸ್ಮಸ್ ಅಂದರೆ ಯೇಸು ಸ್ವಾಮಿ ಯಾರು ಅಂತ ಅರಿತುಕೊಳ್ಳುವಂಥದ್ದು. ಆಮೇನ್. ಕ್ರಿಸ್ಮಸ್ ಅಂದರೆ ಏನಂತೆ? ಯೇಸು ಸ್ವಾಮಿ ಯಾರು ಅಂತ ಅರಿತುಕೊಳ್ಳುವಂಥದ್ದು. ಅನೇಕ ಬಾರಿ ನಾವು ಮಾಡುವಂಥ ತಪ್ಪೇನು ಗೊತ್ತಾ? ನಮಗೆ ಸಹಾಯ ಮಾಡಿರೋರು, ನಾವು ಅವ್ರಿಗೆ ಸಹಾಯ ಮಾಡಿದರೆ ಅವರು ನಮಗೆ ಸಹಾಯ ಮಾಡ್ತಾರೆ ಅಂತ ನಾವು ಆಸೆಯನ್ನು ಇಟ್ಕೊಳ್ಳುವಂಥದ್ದು. ಕರೆಕ್ಟಾ? ಈ ಲೋಕದಲ್ಲಿ, ಅಂಥ ಲೋಕದಲ್ಲಿ ನಾವು ಬದುಕ್ತಾ ಇದ್ದೇವೆ. ಅದು ಸಭೆಯಲ್ಲಿರ್ಬೋದು, ಸಭೆಯ ಹೊರಗಡೆ ಇರ್ಬೋದು, ವಿಶ್ವಾಸಿಗಳಿರ್ಬೋದು, ಅವಿಶ್ವಾಸಿಗಳಿರ್ಬೋದು, ಯಾರೇ ಆಗಿರ್ಬೋದು. ಏನು ಮಾಡ್ತೀವಿ? ನಾವು ಸಹಾಯ ಮಾಡಿದ್ದೀವಿ, ಅವರು ನಮಗೆ ಸಹಾಯ ಮಾಡಬೇಕು ಅಂತ. ಆ ಥರ ಸಾಧ್ಯ ಇದೆಯಾ ಈ ಲೋಕದಲ್ಲಿ? ನಮಗೆ ಯಾರಾದರೂ ಎಲ್ಲ ಟೈಮಲ್ಲೂ ಸಹಾಯಕ್ಕೆ ಬರ್ತಾರಾ? ಹೇಳಿ, ಎಷ್ಟು ಜನ ಹೇಳ್ತೀರಾ ನಮ್ಗೆ ಎಲ್ಲ ಟೈಮಲ್ಲೂ ಇಂಥವ್ರು ಸಹಾಯಕ್ಕೆ ಬರ್ತಾರೆ ಅಂತ? ನಮ್ಮ ಪಕ್ಕದ ಮನೆಯವ್ರು ನಮ್ಗೆ ಯಾವಾಗಲೂ ಸಹಾಯಕ್ಕೆ ಬರ್ತಾರೆ ಅಂತ ಯಾರು ಹೇಳ್ತೀರಾ? ಹೇಳೋದಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಯಾಕೆ ಹೇಳಿ? ಅಂಥ ಒಂದು ಲೋಕದಲ್ಲಿ ನಾವು ಬದುಕ್ತಾ ಇದ್ದೀವಿ. ಅದಕ್ಕೋಸ್ಕರ ಬೈಬಲ್ನಲ್ಲಿ ಒಂದು ವಾಕ್ಯ ಇದೆ. ಕೀರ್ತನೆಗಳು 146ನೇ ಅಧ್ಯಾಯ 3ನೇ ವಾಕ್ಯ. ಕೀರ್ತನೆಗಳು 146ನೇ ಅಧ್ಯಾಯ 3ನೇ ವಾಕ್ಯ. Psalms 146 verse 3. ಆಮೇನ್. ಯಾರ ಹತ್ರ ಆದರೂ ಇಂಗ್ಲಿಷ್ ಬೈಬಲ್ ಇದೆಯಾ? ಕೀರ್ತನೆಗಳು 146. ಪ್ರಭುಗಳಲ್ಲಿ ಭರವಸೆ ಬಿಡಬೇಡಿರಿ, ಮಾನವನನ್ನು ನೆಚ್ಚಬೇಡಿರಿ, ಅವನು ಸಹಾಯ ಮಾಡು ಶಕ್ತನಲ್ಲ. ಕ್ರಿಸ್ಮಸ್ನ ಸಂದೇಶ ಏನು ಗೊತ್ತಾ? ಇದೇ ಸಂದೇಶ.
ಪ್ರಭುಗಳಲ್ಲಿ ನಾವು ಏನು ಮಾಡಬೇಕಂತೆ? ಭರವಸೆ. ನಮ್ಮ ಎಮ್ ಎಲ್ ಎ ಬಂದು ಎಲ್ಲ ನೋಡ್ಕೊಳ್ತಾರೆ. ಕೇಳಿಸ್ಕೊಂಡಿದ್ದಾರೆ ಈ ಮಾತುಗಳನ್ನ? ಎಮ್ ಎಲ್ ಎ ಬಂದು ನೋಡ್ಕೊಳ್ತಾರೆ, ಕಾರ್ಪೊರೇಟರ್ ಬಂದು ನೋಡ್ಕೊಳ್ತಾರೆ, ಅಥವಾ ಅವ್ರು ಯಾರೋ ಲೀಡರ್ಸ್ ಬಂದು ನಮ್ಮನ್ನು ನೋಡ್ಕೊಳ್ತಾರೆ, ಅಥವಾ ಇವರು ನಮಗೆ ತುಂಬ ಗೊತ್ತಿರೋರು ಬಂದು ನೋಡ್ಕೊಳ್ತಾರೆ, ಸಭೆಯವ್ರು ಬಂದು ನಮ್ಮನ್ನು ನೋಡ್ಕೊಳ್ತಾರೆ. ಖಂಡಿತವಾಗ್ಲೂ ಇಲ್ಲ ದೇವ ಜನರೇ. ನಿಮಗೆ ಕಷ್ಟ ಬಂದಾಗ, ನಿಮಗೆ ಸಮಸ್ಯೆ ಆದಾಗ, ನೀವಿಲ್ಲಿ ನೋಡಿದ್ರಲ್ಲ, ಆ ವ್ಯಕ್ತಿ ಅಳಬೇಕಾದ್ರೆ 2 ಥರ ಜನ ಪಾಸಾದರು. ನೋಡಿದ್ರಾ? 2 ಥರ ಜನ ಪಾಸಾದರು. ಮೊದಲನೇ ವ್ಯಕ್ತಿ ಏನಂತ ಹೇಳಿದ್ದು? ನಾನು ಮಾಡುವಂಥ ಒಳ್ಳೆ ಕೆಲಸನ ನೋಡಿ ಫೋಟೋ ತೆಗೆದು ಇನ್ಸ್ಟಾಗ್ರಾಮಲ್ಲಿ ಹಾಕೋದಕ್ಕೆ ಯಾರೂ ಇಲ್ಲ. ಕೋವಿಡ್ ಬಂದಾಗ ಮನೆಗಳಿಗೆ ಜನ ಬಂದು ಅಕ್ಕಿಗಳನ್ನ ಕೊಟ್ಟರು. ಕರೆಕ್ಟಾ? ಕೋವಿಡ್ ಬಂದಾಗ ಏನು ಮಾಡಿದ್ರಂತೆ? ಮನೆಗೆ ಜನ ಬಂದು ಅಕ್ಕಿ, ಬೇಳೆ ಎಲ್ಲ ಕೊಟ್ಟರು. ಬರೀ ಕೊಟ್ರ ಅಥವಾ ಕೊಟ್ಬಿಟ್ಟು ಫೋಟೋ ತೆಗೆಸ್ಕೊಂಡ್ರ? ಕರೆಕ್ಟಾ? ಫೋಟೋ ತೆಗೆಸ್ಕೊಂಡ್ರು. ಯಾಕೆ ಫೋಟೋ ತೆಗೆಸ್ಕೊಂಡ್ರು ಹೇಳಿ? ಅವ್ರನ್ನ ಹೊಗಳ್ಳಿ ಅಂತ. ಕರೆಕ್ಟಾ? ಯಾಕೆ ಫೋಟೋ ಬೇಕು ಹೇಳಿ? ನಮ್ಮನ್ನು ಹೊಗಳ್ಳಿ ಅಂತ. ಸಹಾಯನ ಕೆಲವರು ಯಾವುದಕ್ಕೆ ಮಾಡ್ತಾರಂತೆ? ಹೊಗಳಿಕೆಗೋಸ್ಕರ ಸಹಾಯ ಮಾಡ್ತಾರೆ. ನಾನು ಇವರಿಗೆ ಸಹಾಯ ಮಾಡಿದರೆ ನನ್ನ ಜನ ಬಂದು ಅಪ್ರಿಷಿಯೇಟ್ ಮಾಡ್ತಾರೆ, ಅದಕ್ಕೋಸ್ಕರ ನಾನೇನು ಮಾಡ್ತೀನಿ? ಸಹಾಯವನ್ನು ಮಾಡ್ತೀನಿ. ಇನ್ನೊಂದು ಥರ ಜನ ಬಂದರು. ಅವ್ರೇನು ಮಾಡಿದರು? ನಾನು ಒಳ್ಳೆಯವ್ರಿಗೋಸ್ಕರ ಮಾತ್ರನೇ ಸಹಾಯ ಮಾಡ್ತೀನಿ, ಇಂಥವ್ರಿಗೆಲ್ಲ ನಾನು ಸಹಾಯ ಮಾಡಲ್ಲ. ಆ ಕಾರಣಕ್ಕೋಸ್ಕರ ನಾನು ಫಸ್ಟ್ ನಿಮ್ಮೊಂದು ಪ್ರಶ್ನೆ ಕೇಳಿದೆ, ಇಲ್ಲಿ ಒಳ್ಳೆಯವರು ಅಂತ ಯಾರಿದ್ದಾರೆ ಅಂತ. ಕರೆಕ್ಟಾ? ನಾವು ಒಳ್ಳೆಯವ್ರಿಗೋಸ್ಕರ ಮಾತ್ರ ಸಹಾಯ ಮಾಡೋದು, ಒಳ್ಳೆಯವ್ರಿಗೋಸ್ಕರ ಮಾತ್ರನೇ ಸಹಾಯ ಮಾಡೋದು. ನಾವು ಮಾತ್ರ ತುಂಬ ಒಳ್ಳೆಯವ್ರು ನಾವು ಅನ್ನುವಂಥ ಒಂದು ಲೋಕದಲ್ಲಿ ನಾವು ಬದುಕ್ತಾ ಇದ್ದೀವಿ. ಈ ಒಂದು ವಿಷಯವನ್ನು ನೀವು ಕಾಣಿದಾಗ ಯಾಕೆ ಈ ಒಂದು ನಾಟಕವನ್ನು ನಾವು ಮಾಡಿಸಿದ್ವಿ ಅಂದರೆ, ಕ್ರಿಸ್ಮಸ್ ಅಂದರೆ ಏನು ಅಂತ ನಿಮಗೆ ತೋರಿಸೋದಕ್ಕೆ. ನಿಮ್ಮ ಸುತ್ತಮುತ್ತಲಿನ ಜನರು, ನಿಮ್ಮ ಅಕ್ಕಪಕ್ಕದ ಮನೆಯವರು, ಅವ್ರು ಯಾರೇ ಆಗಿರ್ಬೋದು, ಮನೆ ಓನರ್ ಆಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಬಾಡಿಗೆಗಿರುವಂಥ ವ್ಯಕ್ತಿಗಳಾಗಿರ್ಬೋದು, ಅಥವಾ ಇನ್ನು ಯಾರೋ ಆಗಿರ್ಬೋದು, ನಮಗೆ ಒಳ್ಳೇದು ಮಾಡ್ತಾರಂತ ಎಕ್ಸ್ಪೆಕ್ಟ್ ಮಾಡೋದು ಇಟ್ಕೊಳ್ಬೇಡಿ. ನಮಗೆ ಒಳ್ಳೇದು ಮಾಡೋರು ಒಬ್ಬರೇ ಒಬ್ಬರು ವ್ಯಕ್ತಿ. ಯಾರಂತೆ ಅವರು? ಯೇಸು. ಯಾರು ಬಂದಿದ್ದು ಕೊನೆಗೆ ಯಾರು ಬಂದಿದ್ದು? ಏನಂತ ಹೇಳಿದರು ಯೇಸು? ನೀನು ನನ್ನನ್ನು ನಂಬಿದರೆ ಮಕ್ಕಳು ಮನಸ್ಸು ಅಂತ ಇದಕ್ಕೆ ಹೇಳೋದು. ನಮ್ಮ ಬೈಬಲ್ನಲ್ಲಿ ಒಂದು ವಾಕ್ಯ ಇದೆ, ನಾವು ಮಕ್ಕಳಂತೆ ಆಗದೆ ನಾವು ಪರಲೋಕ ರಾಜ್ಯಕ್ಕೆ ಸೇರೋದಕ್ಕೆ ಆಗಲ್ವಂತೆ. ನಮ್ಮ ಮನಸ್ಸು ನಿಷ್ಕಲ್ಮಶವಾಗಿದ್ದರೆ ಮಾತ್ರನೇ ನಾವು ದೇವರನ್ನು ನೋಡೋದಕ್ಕೆ ಸಾಧ್ಯ. ಹೃದಯದಲ್ಲಿ ದ್ವೇಷ, ಹೃದಯದಲ್ಲಿ ಹೊಟ್ಟೆ ಕಿಚ್ಚು, ಹೃದಯದಲ್ಲಿ ಕೋಪ, ಹೃದಯದಲ್ಲಿ ಬೇಸರ, ಇದನ್ನು ಇಟ್ಕೊಂಡು ಯಾರೂ ದೇವರನ್ನು ನೋಡೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಬಂದಿರುವಂಥ ನಿಮ್ಮೆಲ್ಲರಿಗೂ ನಾನು ನಿಮಗೆ ಒಂದು ಮಾತು ಹೇಳ್ತಾ ಇದ್ದೇನೆ ದೇವಜನರೇ. ಇಲ್ಲಿ ಬಂದಿರುವಂಥ ಯೇಸು ಸ್ವಾಮಿಯ ಬಗ್ಗೆ ಗೊತ್ತಿರೋರು ಕೆಲವರು ಇದ್ದೀರಾ, ಗೊತ್ತಿಲ್ಲದೆ ಇರೋರು ಕೆಲವರು ಇದ್ದೀರಾ. ನಿಮಗೆ ಒಂದು ಮಾತು ನಾನು ಹೇಳ್ತಾ ಇದ್ದೇನೆ, ನೀವು ಕಷ್ಟಪಟ್ಟಾಗ, ನೀವು ದುಃಖದಲ್ಲಿರಬೇಕಾದ್ರೆ, ನೀವು ಅಳಬೇಕಾದ್ರೆ ಯಾರೂ ಬರಲ್ಲ. ಬಂದಿದ್ದು ಯೇಸುಸ್ವಾಮಿ ಮಾತ್ರ. ಆಮೇನ್. ಬಂದಿದ್ದು ಯೇಸುಸ್ವಾಮಿ ಮಾತ್ರ. ನಾನು ನಿಮಗೆ ಬಂದು ಸಹಾಯ ಮಾಡ್ತೀನಿ ಅಂತ ಹೇಳಿದವ್ರು ಯಾರು ಬಂದು ನಿಮಗೆ ಸಹಾಯ ಮಾಡಿಲ್ಲ. ಯಾರು ಸಹಾಯ ಮಾಡಿದಂತೆ? ಯೇಸುಸ್ವಾಮಿ ಮಾತ್ರ. ನೀವು ಕಣ್ಣೀರಿಡಬೇಕಾದ್ರೆ ನಿಮ್ಮ ಕಣ್ಣೀರನ್ನು ಒರೆಸಿದ ಯಾರಂತೆ? ಯೇಸುಸ್ವಾಮಿ. ಕೆಲವೊಂದು ಸಲ ನಿಮ್ಮ ಕುಟುಂಬ ಸಹ ನಿಮ್ಮ ಕೈ ಬಿಡ್ಬೋದು. ಕೆಲವೊಂದು ಸಹ ನಿಮ್ಮ ಕುಟುಂಬ ಸಹ ನಿಮ್ಮ ಕೈ ಬಿಡ್ಬೋದು. ನೀವು ತುಂಬ ನಂಬಿದ ವ್ಯಕ್ತಿಗಳು ನಿಮ್ಮ ಹತ್ರ ಎಲ್ಲ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹಿಂದೆ ಹೋಗಿ ಅವ್ರು ಹಂಗೆ ಅವ್ರು ಹಿಂಗೆ ಅಂತ, ಆದರೆ ತೋರಿಸ್ಕೊಳ್ಳುವಂಥ ವೇಷ ಯಾವುದಂತೆ? ನಾವು ಒಳ್ಳೆಯವರು ಅಂತ ವೇಷ ತೋರಿಸ್ಕೊಂಡು ಹಿಂದೆ ಮಾತಾಡ್ಕೊಳ್ಳುವಂಥದ್ದು. ಪರವಾಗಿಲ್ಲ, ಅವ್ರು ಮಾಡೋದು ಮಾಡಲಿ. ನಿಮ್ಮನ್ನು ಆಧರಿಸುವಂಥ ಒಬ್ಬ ವ್ಯಕ್ತಿ ಇದ್ದಾರೆ, ಅವರ ಹೆಸರು ಯೇಸು. ಆಮೇನ್. ನಿಮ್ಮನ್ನು ಕಾಣುವಂಥ ಒಬ್ಬ ವ್ಯಕ್ತಿ ಇದ್ದಾರೆ, ಅವರ ಹೆಸರು ಏನು? ಯೇಸು. ಯೇಸು ಸ್ವಾಮಿನ ನಂಬಿದವ್ರಿಗೆ ಯಾವತ್ತೂ ಮೋಸ ಆಗಲಿಲ್ಲ. ಕ್ರಿಸ್ಮಸ್ ಅಂದರೆ ಏನಂತೆ? ಇವತ್ತು ನಿಮ್ಮ ಮನೆಗಳಿಗೆ ನಾನು ನಿಮಗೆ ಒಂದು ಮಾತು ಹೇಳ್ತಾ ಇದ್ದೀನಿ, ನಿಮ್ಮ ಮನೆಗಳಿಗೆ ಯೇಸು ಸ್ವಾಮಿಯನ್ನು ತೆಗೆದುಕೊಂಡು ಹೋಗ್ರಿ. ಕ್ರಿಸ್ಮಸ್ ಹಬ್ಬಕ್ಕೆ ಬಂದು ನಾವು ಡ್ಯಾನ್ಸ್ ನೋಡಿದ್ವಿ, ಮಕ್ಕಳು ಮಾಡಿದಂಥ ಡ್ಯಾನ್ಸ್ ನೋಡಿದ್ವಿ, ವಾರಗಟ್ಟಲೆ ಡ್ಯಾನ್ಸ್ ಪ್ರಾಕ್ಟೀಸ್ಗಳನ್ನ ಮಾಡಿದರು, ಸ್ಕಿಟ್ ಪ್ರಾಕ್ಟೀಸ್ಗಳನ್ನ ಮಾಡಿದರು, ಕಾಯ್ ಪ್ರಾಕ್ಟೀಸ್ಗಳನ್ನ ಮಾಡಿದರು. ಇಲ್ಲಿರುವಂಥ ಸಭೆಯ ಜನರು, ವಿಶ್ವಾಸಿಗಳು, ಸಭೆಯ ಲೀಡರ್ಸ್ಗಳು, ನನ್ನ ಮಿಸ್ಸಸ್ಸು, ನಾವೆಲ್ಲ ಇಲ್ಲಿ ಸೇರಿ ಇದನ್ನು ನಾವು ಮಾಡಿದ್ವಿ. ಆದರೆ ನಮ್ಮನ್ನು ನೋಡೋದಕ್ಕೆ ಬರಬೇಡಿ, ಯೇಸು ಸ್ವಾಮಿ ನೋಡೋದಕ್ಕೆ ಬನ್ನಿ.
ಈ ಸಭೆಯಲ್ಲಿ ಯಾರಿದ್ದಾರೆ? ಯೇಸು ಸ್ವಾಮಿ ಇದ್ದಾರೆ. ಈ ಸಭೆ ಯಾರಿಗೆ ಸೇರಿದ್ದು? ಯೇಸು ಸ್ವಾಮಿಗೆ ಸೇರಿದ್ದು. ಇಲ್ಲಿಗೆ ನೀವು ಬಂದಿರುವಂಥವ್ರು ನಿಮ್ಮೆಲ್ಲರೂ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಇಲ್ಲಿ ಯಾರಿದ್ದಾರೆ ಅಂದರೆ ಯೇಸು ಸ್ವಾಮಿ ಇದ್ದಾರೆ. ಆಮೇನ್. ಸಭೆ ಯಾರಿಗೂ ಸೇರಿದ್ದಲ್ಲ ಪ್ರಿಯರೇ. ನನ್ನ ಸಭೆ ಅಂತ ಯಾರೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಈ ಸಭೆ ಯಾರಿಗೆ ಸೇರಿದ್ದು? ಯೇಸು ಸ್ವಾಮಿಗೆ ಸೇರಿದ್ದು. ಯಾಕೆ ಅಂದರೆ ನಮಗೋಸ್ಕರ ಪ್ರಾಣವನ್ನು ಕೊಟ್ಟಂಥ ವ್ಯಕ್ತಿ ಆತನೊಬ್ಬನೇ. ಇನ್ನು ಯಾರಿಗೂ ಸಭೆ ನಂದು ಅಂತ ಹೇಳ್ಕೊಳ್ಳೋದಕ್ಕೆ ಅವಶ್ಯಕತೆಯೂ ಇಲ್ಲ, ಯೋಗ್ಯತೆಯೂ ಇಲ್ಲ. ಆಮೇನ್. ನಾವೆಲ್ಲ ಯಾರಿಗೆ ಸೇರಿದವರು? ಯೇಸು ಸ್ವಾಮಿಗೆ ಸೇರಿದವರು. ಆಮೇನ್. ಇಲ್ಲಿ ಬಂದಿರುವಂಥ ನಿಮ್ಮೆಲ್ಲರಿಗೂ ನಾನು ಕೊನೆಯದಾಗಿ ಒಂದು ವಾಕ್ಯವನ್ನು ಹೇಳಿ ಮುಗಿಸ್ತೇನೆ. ಮತ್ತಾಯನು ಬರೆದಂಥ ಸುವಾರ್ತೆ 11ನೇ ಅಧ್ಯಾಯ 28ನೇ ವಾಕ್ಯವನ್ನು ನಾವು ಓದೋಣ. ಮತ್ತಾಯನು ಬರೆದಂಥ ಸುವಾರ್ತೆ 11ನೇ ಅಧ್ಯಾಯ 28ನೇ ವಾಕ್ಯ. ಆಮೇನ್. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವರೇ. ಇಲ್ಲಿ ನಾನು ಕಷ್ಟನೇ ಪಡಲ್ಲ ಅಂತ ಹೇಳೋರು ಯಾರಿದ್ದಾರೆ? ಯಾರಾದರೂ ಇದ್ದೀರಾ ಇಲ್ಲಿ ನನಗೆ ಕಷ್ಟ ಇಲ್ಲ ಅಂತ ಹೇಳೋರು? ಇಲ್ಲ ಅಲ್ವಾ? ಎಲ್ಲರೂ ಕಷ್ಟಪಡ್ತಾ ಇದ್ದೀರಾ ಅಲ್ವಾ? ಕರೆಕ್ಟಾ? ಹೌದಾ ಇಲ್ವಾ? ನಾನು ಸುಖವಾಗಿದ್ದೀನಿ ಅಂತ ಯಾರಿದ್ದಾರೆ ಇಲ್ಲಿ? ಇದೀವಾ? ಯಾರೂ ಇಲ್ಲ. ನಿಮಗೋಸ್ಕರ ಇಲ್ಲಿ ಯೇಸು ಸ್ವಾಮಿ ಹೇಳ್ತಿರುವಂಥ ಒಂದು ಮಾತು ನೋಡಿ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ಯಾರ ಬಳಿಗೆ ಬನ್ನಿರಿ? ನನ್ನ ಬಳಿಗೆ ಬನ್ನಿರಿ. ಯಾರು ಇಲ್ಲಿ ನಾನು ಅಂತ ಹೇಳ್ತಿರುವಂಥದ್ದು? ಯೇಸು. ಅವ್ರೇನು ಮಾಡ್ತಾರಂತೆ? ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಆಮೇನ್. ನೀವು ಯಾವಾಗ ಯೇಸು ಸ್ವಾಮಿನ ಹುಡ್ಕೊಂಡು ಬರ್ತೀರಾ, ನಿಮಗೆ ಎಷ್ಟೇ ಕಷ್ಟ ಇದ್ದರೂ, ಎಷ್ಟೇ ಹಿಂಸೆ ಇದ್ದರೂ, ಎಷ್ಟೇ ನೋವಿದ್ದರೂ, ನಿಮಗೆ ವಿಶ್ರಾಂತಿ, ಸಮಾಧಾನವನ್ನು ಯೇಸು ಸ್ವಾಮಿ ಕೊಡ್ತಾರೆ. ಆಮೇನ್. ಆತನನ್ನು ಯಾರು ಕರೀತಾರೋ ಅವ್ರನ್ನ ಅಂಗೀಕರಿಸಿ ಅವ್ರ ಹತ್ರ ಮಾತನಾಡುವಂಥ ವ್ಯಕ್ತಿ ನನ್ನ ಯೇಸು. ನಾನು ನಿಮಗೆ ಯಾವುದೋ ಒಂದು ಫಿಕ್ಷನಲ್ ಇಮ್ಯಾಜಿನೇಷನ್ ಕತೆ ಹೇಳ್ತಾ ಇಲ್ಲ, ನಿಮಗೆ ಹೇಳ್ತಿರುವಂಥದ್ದು ಒಂದು ಮಾತು. ಈ ಸ್ಥಳದಲ್ಲಿ ಯಾರಿದ್ದಾರೆ ಅಂತ ನಮ್ಮೆಲ್ಲರ ಜೊತೆಯಲ್ಲಿ ಒಂದು ಮುಖ್ಯವಾದ ವ್ಯಕ್ತಿ ಇದ್ದಾರೆ. ಅವ್ರು ಮಾತ್ರನೇ ಮುಖ್ಯ ಈ ಸ್ಥಳದಲ್ಲಿ. ಅವ್ರು ಯಾರು ಹೇಳಿ? ಯೇಸು. ಈ ಸ್ಥಳದಲ್ಲಿ ಯಾರು ಮುಖ್ಯವಾಗಿರುವಂಥ ವ್ಯಕ್ತಿ ಇರುವಂಥದ್ದು? ಯೇಸು. ಅವರನ್ನು ಕಾಣೋದಕ್ಕೆ ನಾವೆಲ್ಲರೂ ಬಂದಿದ್ದೇವೆ. ಆಮೇನ್. ಇಲ್ಲಿ ಬಂದಿರುವಂಥ ಎಲ್ಲ ಮಕ್ಕಳನ್ನ ಯೇಸು ಸ್ವಾಮಿ ಆಶೀರ್ವದಿಸ್ತಾರೆ. ಈ ಕುಟುಂಬಗಳನ್ನ ಯಾರು ಆಶೀರ್ವದಿಸ್ತಾರಂತೆ? ಯೇಸು ಸ್ವಾಮಿ ಆಶೀರ್ವದಿಸ್ತಾರೆ. ಇಲ್ಲಿ ಬಂದಿರುವಂಥ ನಮ್ಮೆಲ್ಲರನ್ನ ಯಾರು ಆಶೀರ್ವದಿಸ್ತಾರೆ? ಯೇಸು ಸ್ವಾಮಿ ಆಶೀರ್ವದಿಸ್ತಾರೆ. ಕ್ರಿಸ್ಮಸ್ ಫೆಸ್ಟಿವಲ್ ಆಫ್ ಜಾಯ್. ಈ ಒಂದು ಪ್ರೋಗ್ರಾಮ್ನ ಹೆಸರೇನು? ಕ್ರಿಸ್ಮಸ್ ಫೆಸ್ಟಿವಲ್ ಆಫ್ ಜಾಯ್. ಸಂತೋಷದ ಒಂದು ಹಬ್ಬ. ನಾವಿಲ್ಲಿ ಸಂತೋಷವಾಗಿರಬೇಕು. ಆಮೇನ್. ಯೇಸು ಸ್ವಾಮಿ ನಮಗೇನು ಕೊಡೋದಕ್ಕೆ ಬಂದ್ರಂತೆ? ಸಂತೋಷವನ್ನು ಕೊಡೋದಕ್ಕೆ ಬಂದ್ರಂತೆ. ಅವ್ರಿಗಿಂತ ಮಿಗಿಲಾದ ಸಂತೋಷ ಯಾವುದೂ ಇಲ್ಲ ದೇವಜನರೇ. ಯೇಸು ಸ್ವಾಮಿಯನ್ನು ನೀವು ಕರೀರಿ, ಪ್ರಾರ್ಥಿಸಿ, ಕಣ್ಣು ಮುಚ್ಚಿ ಯೇಸು ಅಂತ ಕರೆದ್ರೆ ಸಾಕು. ಇಲ್ಲಿ ಯೇಸು ಸ್ವಾಮಿ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ನಾನೊಂದು ಮಾತು ಹೇಳ್ತಾ ಇದ್ದೀನಿ. ನೀವೇನು ಮಾಡಬೇಕಾಗಿಲ್ಲ, ನೀವೇನು ಹಣ ಕೊಡಬೇಕಾಗಿಲ್ಲ, ಏನು ಒಂದು ದಾನ ಧರ್ಮಗಳನ್ನ ಮಾಡಬೇಕಾಗಿಲ್ಲ. ಯೇಸು ಸ್ವಾಮಿ ನಿಮ್ಮ ಹತ್ರ ಕೇಳುವಂಥದ್ದು ಬರೀ ಒಂದೇ ಒಂದನ್ನು, ನಿಮ್ಮ ಹೃದಯವನ್ನು. ನಿಮ್ಮ ಹೃದಯದಲ್ಲಿ ಆತನನ್ನು ನೀವು ಪ್ರೀತಿಸುವಾಗ ನಿಮ್ಮ ಹೃದಯವನ್ನು ಬಂದು ಸೇರುವಂಥ ದೇವರು ಯೇಸು ಸ್ವಾಮಿ ಆಗಿದ್ದಾರೆ. ಆಮೇನ್. ಎಲ್ಲದರಲ್ಲೂ ನಾವು ಆತನಿಗೆ ಮಾತ್ರ ಮಹಿಮೆಯನ್ನು ಸಲ್ಲಿಸೋಣ. ನಾವು ಕಣ್ಣುಗಳನ್ನು ಮುಚ್ಚೋಣ. ನಮ್ಮ ಸಭಾಪಾಲಕರು ಬಂದು ಪ್ರಾರ್ಥನೆಯನ್ನು ಮಾಡಲಿ ಅಂತ ನಾವು ಕೇಳ್ಕೊಳ್ಳೋಣ. ಪ್ರೇಸ್ ದ ಲಾರ್ಡ್. ಆಮೆನ್. ನೀವು ನೋಡಿದಂಥ ಈ ಒಂದು ನಾಟಕ, ಈ ನಾಟಕದ ಹೆಸರು ಬೈಬಲಲ್ಲಿ ಒಳ್ಳೆ ಸಮಾರ್ಯನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಒಬ್ಬ ವ್ಯಕ್ತಿ ಯೆರೂಸಲೇಮಿಂದ ಹಿಡಿದು ಬರಬೇಕಾದ್ರೆ ದಾರಿಯಲ್ಲಿ ಅವನನ್ನು ಕಳ್ಳರು ಏನು ಮಾಡ್ತಾರೆ? ಹೊಡೆದು ಚೆನ್ನಾಗಿ ಅವನ ಬಳಿಯಲ್ಲಿದ್ದ ಎಲ್ಲವನ್ನು ಕಿತ್ಕೊಂಡು ಹೋಗ್ತಾರೆ. ಆ ಸಮಯದಲ್ಲಿ ಆತ ಬಿದ್ದು ನೋವಲ್ಲಿ ಹೊಳ್ಳಾಡುವಾಗ ಅಲ್ಲಿಗೆ ಒಬ್ಬ ಪರಿಸಾಯನು, ಅಂದರೆ ಧರ್ಮ ಪ್ರಚಾರಕರು, ಧರ್ಮದ ನಾಯಕರು ಬರ್ತಾರೆ. ಎರಡನೇದಾಗಿ ಇನ್ನೊಬ್ಬ
ಇನ್ನೊಬ್ಬ ಧರ್ಮ ನಾಯಕ ಬರ್ತಾನೆ, ರಿಲಿಜಿಯಸ್ ಲೀಡರ್ಸ್ ಇಂಗ್ಲೀಷಲ್ಲಿ. ಅವ್ರು ಯಾರೂ ಕೂಡ ಅವನ್ನ ನೋಡೋದಿಲ್ಲ. ಅವರೆಲ್ಲರೂ ಆತನನ್ನು ಅಸಡ್ಡೆ ಮಾಡಿ ಹೋಗ್ತಾರೆ. ಆತ ಬಿದ್ದು ಒದ್ದಾಡ್ತಿರ್ತಾನೆ. ಆ ಸಮಯದಲ್ಲಿ ಸಮಾರಿಯಾ ಅನ್ನುವಂಥ ಪಟ್ಟಣದಿಂದ ಬಂದಂಥ ಒಬ್ಬ ವ್ಯಕ್ತಿ ಅವನನ್ನು ಆಧರಿಸಿ ಅವನ ಗಾಯಗಳಿಗೆ ಆರೈಕೆ ಮಾಡಿ ಎಣ್ಣೆ ಹಾಕಿ ದ್ರಾಕ್ಷರಸವನ್ನು ಒಯ್ದು ಅವನನ್ನು ಕರ್ಕೊಂಡೋಗಿ ಒಂದು ಛತ್ರದಲ್ಲಿ ಬಿಟ್ಟು ಪರಾಂಬರಿಸೋದಕ್ಕೆ ಬಿಡ್ತಾನೆ. ಇದು ಈ ಕತೆ. ಇವತ್ತು ನಾನು ನಿಮಗೆ ಇಲ್ಲಿ ಬಂದಿರುವಂಥ ಹೊಸಬರಿಗೆ ಎಲ್ರಿಗೂ ಕನ್ನಡ ಅರ್ಥ ಆಗತ್ತಾ? ಕನ್ನಡ ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಕನ್ನಡ आपको मालूम है? ಕನ್ನಡ ಬರುತ್ತಾ? ಕೈ ಎತ್ತಿ ತೋರಿಸಿ ನೋಡೋಣ ಎಷ್ಟು ಜನಕ್ಕೆ ಕನ್ನಡ ಬರುತ್ತೆ. ನಿಮಗೆ ಬರಲ್ಲ ಕನ್ನಡ? ಹಿಂದಿ ನಮಗೆ ಬರಲ್ವೇ? ಓಕೆ. ಸೊ ಆದ್ದರಿಂದ ಧರ್ಮ ಅವರನ್ನು ರಕ್ಷಣೆ ಮಾಡಲಿಲ್ಲ, ಯಾವ ಜಾತಿ ರಕ್ಷಣೆ ಮಾಡಲಿಲ್ಲ. ಅವನನ್ನು ರಕ್ಷಿಸಿದ್ದು ಯೇಸು. ಯಾತಕ್ಕೋಸ್ಕರ ಬಂದರು ಅಂದರೆ ಪಾಪಿಗಳನ್ನು ಹುಡುಕಿಕೊಂಡು ಬಂದರು. ಆಮೇಲೆ ಹಲ್ಲೆಲೂಯಾ. ಇಲ್ಲಿ ನಾವು ನಿಂತಿರುವಂಥ ನಾವು ಕೂಡ ಕ್ರಿಶ್ಚಿಯನ್ ಆಗಿ ಹುಟ್ಟಿದವರಲ್ಲ. ನಾನೊಬ್ಬ ಬ್ರಾಹ್ಮಣ, ಐಂಗರ್ಸ್ ಕುಟುಂಬದಿಂದ ಬಂದವನು. ಆದರೆ ನನ್ನ ಜಾತಿ, ನನ್ನ ಧರ್ಮ ನನ್ನನ್ನು ಪಾಪದಿಂದ ಬಿಡುಗಡೆ ಮಾಡಲಿಲ್ಲ. ನನ್ನನ್ನು ಬಿಡುಗಡೆ ಮಾಡಿದ್ದು ಯೇಸ್ವಾಮಿ. ಆಮೇಲೆ ಇವತ್ತು ನೀವು ಅಷ್ಟೇ, ನಿನ್ನ ಕುಲ ಧರ್ಮ ನಿಮಗೆ ಯಾವತ್ತೂ ಕೂಡ ಪಾಪದಿಂದ ಬಿಡಿಸೋದಕ್ಕಾಗೋದಿಲ್ಲ. ನೀವು ಮಾಡುವಂಥ ಧರ್ಮ ಕಾರ್ಯಗಳು, ನೀವು ಹೋಗಿ ಒಳ್ಳೆ ಕಡೆ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಬೋದು, ಅದು ನಿಮ್ಮ ಪಾಪ ನೀಗೋದಿಲ್ಲ. ನಿಮ್ಮ ಪಾಪವನ್ನು ನೀಗೋದಿಕ್ಕೇ ಯೇಸು ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿದ್ದಾರೆ. ಆಮೇಲೆ ಬೈಬಲ್ ಹೇಳುತ್ತೆ, ರಕ್ತಧಾರೆ ಇಲ್ಲದೆ ಪಾಪ ನಿವಾರಣೆ ಇಲ್ಲ. ಆದ್ದರಿಂದಲೇ ಯೇಸ್ವಾಮಿ ನಮಗೋಸ್ಕರ ಏನು ಮಾಡಿದ್ದಾರೆ? ರಕ್ತವನ್ನು ಸುರಿಸಿದ್ದಾರೆ. ಹಲ್ಲೆಲೂಯಾ. ಆಮೆನ್. ಇವತ್ತು ನಿಮ್ಮನ್ನು ರಕ್ಷಿಸುವಂಥದ್ದು ಯೇಸು ಕ್ರಿಸ್ತನ ರಕ್ತ. ಇಲ್ಲಿ ನೀವು ಬಂದಿದ್ದಾದರೆ ಪ್ರತಿ ವಾರ ಇಲ್ಲಿ ಆರಾಧನೆ ನಡೆಯುತ್ತೆ. ಪ್ರತಿ ವಾರ ಇಲ್ಲಿ ಬೆಳಗ್ಗೆ 7:30 ಗಂಟೆಯಿಂದ 8:30 ಗಂಟೆವರೆಗೂ ಇಲ್ಲಿ ದೇವರನ್ನು ಆರಾಧಿಸ್ತಾರೆ, ವಾಕ್ಯಗಳನ್ನು ಕೊಡ್ತಾರೆ. ನಿಮ್ಮನ್ನು ಮಾರ್ಪಡಿಸೋದಕ್ಕೆ ನಾವು ಬಂದಿಲ್ಲ, ನಿಮ್ಮನ್ನು ರಕ್ಷಿಸುವುದಕ್ಕೆ ಯೇಸು ಬಂದಿದ್ದಾನೆ ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ. ದಯವಿಟ್ಟು ವಾರಕ್ಕೆ ಒಂದು ಸತಿ ಬಂದು ಇಲ್ಲಿ ನಿಮ್ಮ ಮನಃಶಾಂತಿಯನ್ನು ಹೊಂದಿಕೊಳ್ಳಿ. ನಮ್ಮ ಯೇಸು ಬಂದಿದ್ದೇ ಸಮಾಧಾನವನ್ನು ಕೊಡೋದಕ್ಕೋಸ್ಕರ. ಆಮೆನ್. ಆದ್ದರಿಂದ ನಿಮ್ಮ ಮಕ್ಕಳನ್ನು ಕಳಿಸ್ಕೊಡಿ. ಬರೀ ಡ್ಯಾನ್ಸಿಗೆ ಮಾತ್ರ ಕಳಿಸ್ಬೇಡಿ. ನೀವು ಸಂಡೇ ಸ್ಕೂಲ್ ನಡೆಸ್ತಾರೆ, ಇಲ್ಲಿ ಕಳಿಸ್ಕೊಡಿ. ಅವರಿಗೆ ಒಳ್ಳೆ ಬುದ್ಧಿ ಹೇಳ್ಕೊಡ್ತಾರೆ. ಇವತ್ತು ಈ ವಾತಾವರಣದಲ್ಲಿ ಮಕ್ಕಳು ಕೆಟ್ಟ ಮಾತುಗಳನ್ನು ಕಲಿಯೋದು, ಕೆಟ್ಟದಾಗಿ ನಡ್ಕೊಳ್ಳೋದೆಲ್ಲ ಇರುತ್ತೆ. ಆದರೆ ಇಲ್ಲಿಗೆ ಬರುವಾಗ ಹಾಗೆ ಮಾಡಬಾರ್ದು, ಯಾವ ರೀತಿ ಇರಬೇಕೆಂಬುದಾಗಿ ಅವ್ರಿಗೆ ಕಲಿಸ್ಕೊಡ್ತಾರೆ. ಆದ್ದರಿಂದ ಇವತ್ತು ಒಂದು ದಿವಸ ಬಂದು ಹೋಗಬೇಡಿ, ಪ್ರತಿ ವಾರನೂ ಬನ್ನಿ ಎಂಬುದಾಗಿ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ. ಆಮೆನ್. ಇವತ್ತು ಈ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಎಲ್ಲ ಇಲ್ಲಿ ಸೇವೆ ಮಾಡುವಂಥ ಮಕ್ಕಳಿಗೆ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ನೀವು ಪಟ್ಟ ಪ್ರಯಾಸ ವ್ಯರ್ಥ ಆಗೋದಿಲ್ಲ. ಆಮೇಲೆ ಬಿತ್ತುವಂಥ ಪ್ರತಿಯೊಂದು ಬೀಜಕ್ಕೂ ದೇವರು ಫಲವನ್ನು ಕೊಡ್ತಾನೆ. ನಾವು ಕಣ್ಣೀರಿಂದ ಬಿತ್ತೀವಿ, ಗಂಭೀರ ಶಬ್ದದಿಂದ ಫಲವನ್ನು ಕೊಯ್ತೀವಿ. ಹಲ್ಲೆಲೂಯಾ. ಆಮೆನ್. ಸೊ ಆದ್ದರಿಂದ ದೇವರ ವಾಕ್ಯ ಹೇಳುತ್ತೆ, ನೀವು ಮಾಡುವಂಥ ಸೇವೆಯು ವ್ಯರ್ಥವಾಗುವುದಿಲ್ಲವೆಂದು ತಿಳಿದು ಇನ್ನೂ ಹೆಚ್ಚಾಗಿ ಅತ್ಯಾಸಕ್ತಿಯಿಂದ ದೇವರ ಸೇವೆಯನ್ನು ಮಾಡಿ ಎಂಬುದಾಗಿ. ಹಲ್ಲೆಲೂಯಾ. ನಾನು ನಿಮ್ಮನ್ನು ಬ್ಲೆಸ್ ಮಾಡ್ತೇನೆ ಯೇಸುವಿನ ನಾಮದಲ್ಲಿ. ಅದು ಮಾತ್ರವಲ್ಲ, ಕೋರಮಂಗಲ ಸಭೆಯಿಂದ ಅನೇಕ ಮಕ್ಕಳು ಬಂದಿದ್ದಾರೆ. ಅವರೆಲ್ಲರನ್ನೂ ಕರ್ತನು ಆಶೀರ್ವದಿಸಲಿ. ನಾವು ಈ ವೇಳೆಯಲ್ಲಿ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರು ನಿಮ್ಮನ್ನು ಗುಣಪಡಿಸ್ತಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಆತನು ನಮ್ಮ ಎಲ್ಲ ವ್ಯಾಧಿಗಳನ್ನು ಬಿಡುಗಡೆ ಮಾಡಿ
ಸಮಸ್ತ ರೋಗಗಳನ್ನು ವಾಸಿ ಮಾಡಿದ್ದಾನೆ. ಯೇಸು ಬಂದಿದ್ದು ಬರೇ ಡ್ಯಾನ್ಸ್ ಮಾಡಿಸೋದಕ್ಕಲ್ಲ, ಕೊಯರ್ ಮಾಡಿಸೋದಕ್ಕಲ್ಲ, ನಿಮ್ಮನ್ನು ರಕ್ಷಿಸುವುದಕ್ಕೆ, ಬಿಡುಗಡೆ ಮಾಡೋದಕ್ಕೆ. चंगा देने के लिए यीशु मसीह ये लोक में आया था. उसको विश्वास करो, अब चंगा होता है. ಥ್ಯಾಂಕ್ ಯು ಲಾರ್ಡ್. ಎಲ್ಲರೂ ಕೈಗಳನ್ನು ಮೇಲೆ ಕೆತ್ತಿ ಇಲ್ಲಿರುವಂಥ ಎಲ್ಲ ಸಮಸ್ತ ಜನರು ರಕ್ಷಿಸಲ್ಪಡಲಿ. ಯೇಸುವನ್ನು ಅರಿಬೇಕು, ಅದೇ ನಿತ್ಯ ಜೀವ. ಹಲ್ಲೆಲೂಯ. ಇಲ್ಲಿರುವಂಥ ಪ್ರತಿಯೊಂದು ಮನೆಗೂ ಯೇಸುವಿನ ನಾಮವನ್ನು ನಾವು ಕಳಿಸ್ಕೊಡ್ತಾ ಇದ್ದೇವೆ. ಆ ನಾಮ ಎಲ್ಲರ ಮನೆಗೂ ಬೆಳಕನ್ನು ತರಲಿ. ಥ್ಯಾಂಕ್ ಯು ಜೀಸಸ್. ನಿಮ್ಮನ್ನು ಆರಾಧಿಸ್ತೇವೆ. ಯಾರ್ಯಾರು ಕರ್ತನೆ ಇಲ್ಲಿ ಹೊಸದಾಗಿ ಬಂದಿದ್ದಾರೋ, ಅವರ ಆಲಯದಲ್ಲಿ ಕಾಲಿಟ್ಟಿದ್ದಾರೆ, ಇನ್ನು ಮುಂದೆ ಅವರು ಕರ್ತನೆ ನಿರಂತರವಾಗಿ ಬಂದು ರಕ್ಷಿಸಲ್ಪಡುವಂತೆ ನಾವು ಅವರ ಆತ್ಮವನ್ನು ಕ್ಲೈಮ್ ಮಾಡ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ. ದೇವರಿಂದ ಆಗದ ಕಾರ್ಯ ಒಂದೂ ಇಲ್ಲ. ಹಲ್ಲೆಲೂಯಾ. ವರ್ಶಿಪ್ ಯು ಲಾರ್ಡ್. ಆಶ್ರಯವು ನೀವೇ యేసయ్య, ಆಧಾರ ನೀವೇ యేసయ్య. ನಮಗಾಶ್ರಯವು ನೀವೇ యేసయ్య, ಆಧಾರ ನೀವೇ యేసయ్య. ನಿಮ್ಮಿಂದಾಗದ ಕಾರ್ಯವು ಒಂದು ಇಲ್ಲ, ನಿಮ್ಮಿಂದೆಲ್ಲವೂ ನಿಮ್ಮಿಂದಾಗದ ಕಾರ್ಯವು ಇಲ್ಲ, ನಿಮ್ಮಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನಮ್ಮ ನಡೆಸಿದ ಎಬಿನೇಸರ್ ನೀವೇ ಅಯ್ಯ. ಇದುವರೆಗೂ ನಮ್ಮ ನಡೆಸಿದ ಎಬಿನೇಸರ್ ನೀವೇ ಅಯ್ಯ. ಕೈಗಳನ್ನು ಮೇಲೆ ಕೆತ್ತಿ ಆರಾಧನೆ ಎಲ್ಲ ಸೇರಿ ಕೈ ಆರಾಧನೆ 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 ಆರಾಧನೆ. ಕಷ್ಟದ ದಿನದಿ ನಮ್ಮಯ ಜೊತೆಗಾರನೆ, ನಮ್ಮ ಕಣ್ಣೀರಿನ ಸಮಯದಲ್ಲಿ. ಕಷ್ಟದ ದಿನದಿ ನಮ್ಮಯ ಜೊತೆಗಾರನೆ, ನಮ್ಮ ಕಣ್ಣೀರಿನ ಸಮಯದಲ್ಲಿ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀವೇ ಅಯ್ಯ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀವೇ ಅಯ್ಯ. ಕೈಗಳನ್ನು ಮೇಲೆ ಕೆತ್ತ ಆರಾಧನೆ, ಯೇಸುವಿಗೆ ಮಹಿಮೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಆರಾಧನೆ ಆರಾಧನೆ ಆರಾಧನೆ. ನಿಮ್ಮಂತ ದೇವರು ಯಾರೂ ಇಲ್ಲ, ನಿಮ್ಮ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿಮ್ಮಂತ ದೇವರು ಯಾರೂ ಇಲ್ಲ, ನಿಮ್ಮ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య యేసయ్య, ನೀವಿಲ್ಲದೆ ನಾವಿಲ್ಲಯ್ಯ. యేసయ్య యేసయ్య, ನೀವಿಲ್ಲದೆ ನಾವಿಲ್ಲಯ್ಯ. ಪಾಪದ ಮರಣದಲ್ಲಿ ಇದ್ದಂಥ
ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಕೃಪೆ ಶಾಶ್ವತ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ. ಯೆಸಯ್ಯ, ಐ ಲವ್ ಯು ಲಾ, ಐ ಪ್ರೇಸ್ ಯು ಲಾ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ನಾವಿಲ್ಲಯ್ಯ. ಓ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಐ ಗೇವ್ ಆಲ್ ದ ಗ್ಲೋರಿ ಲಾ. ನೀವಿಲ್ಲದೆ ನಾವಿಲ್ಲಯ್ಯ, ನಿಮ್ಮಂತ ದೇವರು ನಿಮ್ಮ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿಮ್ಮಂತ ದೇವರು ಯಾರೂ ಇಲ್ಲ. ನಿಮ್ಮ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಯೆಸಯ್ಯ, ಯೆಸಯ್ಯ, ನೀವಿಲ್ಲದೆ ನಾವಿಲ್ಲಯ್ಯ. ಎಲ್ಲ ಕೈಗಳ ಮೇಲೆ ಕೆತ್ತಿ ಇಲ್ಲಿರುವಂಥ ಸೈತಾನನ ಎಲ್ಲ ಚೈನ್ಗಳನ್ನು, ಆತನ ಸರಪಣಿಗಳನ್ನು, ಜನಗಳನ್ನು ಏನು ಕಟ್ಟು ಹಾಕಿದ್ದಾನೆ ಆ ಸರಪಣಿಗಳನ್ನೆಲ್ಲ ನಾವು ಯೇಸುವಿನ ನಾಮದಲ್ಲಿ ನಾಶ ಮಾಡ್ತಾ ಇದ್ದೇವೆ. ಪ್ರತಿಯೊಬ್ಬ ಜನರು ಇಲ್ಲಿ ಬಿಡುಗಡೆಯಾಗಲಿ, ಸೆರೆಮನೆಗಳಿಂದ ಬಿಡುಗಡೆಯಾಗಲಿ, ಯೇಸು ಕ್ರಿಸ್ತನ ರಕ್ಷಣೆಗೆ ಬರುವಂತೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅಂಧಕಾರ ಇರುಳುಗಳಿಂದ ಬಿಡುಗಡೆಯಾಗಲಿ, ಆಶ್ಚರ್ಯಕರವಾದ ಯೇಸುವಿನ ರಾಜ್ಯಕ್ಕೆ ಬರುವಂತೆ ನಾವು ಆಶೀರ್ವಾದ ಮಾಡ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ. ಇಲ್ಲಿರುವಂತ ಎಲ್ಲರೂ ರಕ್ಷಿಸಲ್ಪಡಲಿ, ಇಲ್ಲಿರುವಂತ ಎಲ್ಲರೂ ಯೇಸುವನ್ನ ಕಂಡುಕೊಳ್ಳಲಿ ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಯಾರು ಬರ್ಬೇಕು ಇವಾಗ? ಸಾಂತಾ ಕ್ಲಾಸ್ ಬರಬೇಕಲ್ಲ, ಬರ್ಬೇಕಾ? ಹಾಗೆ ಇರಿ, ಯಾರು ಹೋಗಬೇಡಿ. ಕ್ರಿಸ್ಮಸ್ ತಾತ ಬರ್ತಾನೆ, ಆಮೇಲೆ ನಿಮಗೆ ಕೇಕ್ ಕೊಡಲ್ಪಡುತ್ತೆ. ದಯವಿಟ್ಟು ಹೋಗಬೇಡ್ರಿ, ಮಕ್ಕಳೆಲ್ಲ ಹಾಗೆ ಇರಿ. Control your child's screen time. Don't scold. Don't. Dashing through the snow in a one-horse open sleigh, o'er the fields we go, laughing all the way. The bells on bobtail ring, they make our spirits bright. What fun it is to ride and sing a sleighing song tonight. Jingle bells, jingle bells, jingle all the way. Oh, what fun it is to ride in a one-horse open sleigh. Jingle bells, jingle bells, jingle all the way. Oh, what fun it is to ride in a one-horse open sleigh. A day or two ago, I thought I'd take